ನಾಡೋಜ ಪ್ರೊಫೆಸರ್ ಬರಗೂರು ಸ್ನೇಹ ಬಳಗದಿಂದ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು 75 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಾಂಸ್ಕೃತಿಕ ಸ್ನೇಹ ಗೌರವ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಡಾ ಎಂ ವೀರಪ್ಪ ಮೊಯ್ಲಿ ಪುಸ್ತಕಗಳ ಲೋಕಾರ್ಪಣೆಗೊಳಿಸಿದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ಲೇಖಕ ಡಾ ಚಂದ್ರಶೇಖರ ಕಂಬಾರ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಹಾಗೂ ಮರಾಠಿ ಲೇಖಕ ಡಾ ಶರಣಕುಮಾರ ಲಿಂಬಾಳೆ, ಕೇರಳದ ಮಾಜಿ ಸಚಿವರಾದ ಶೈಲಜಾ ಟೀಚರ್, ವಿಧಾನ ಪರಿಷತ್ ಸದಸ್ಯ ಪುಟ್ಟಣ, ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಡಾ ಎಂ ವೀರಪ್ಪ ಮೊಯ್ಲಿ ಬಂಡಾಯ ಹಾಗೂ ದಲಿತ ಲೇಖಕರು ಎಂದು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರನ್ನು ಗುರುತಿಸಲಾಗಿದೆ. ಅವರ ಕೃತಿ, ನಡವಳಿಕೆ, ಭಾಷಣ ಎಲ್ಲವನ್ನೂ ಗಮನಿಸಿದರೆ ಬರಗೂರು ಅದಕ್ಕೆ ಹೊರತು ಎಂಬ ಭಾವನೆ ಮೂಡುತ್ತದೆ. ಅವರೊಬ್ಬ ಬಹುರೂಪಿ ಲೇಖಕರು ಹಾಗೂ ಮಾನವತಾವಾದಿಗಳು ಎಂಬುದು ಮಾತ್ರ ಸತ್ಯ ಎಂದರು. ಅವರು ಬೇಸ್ಟಾಗಿ ಇವತ್ತು ಇಡೀ ನಮ್ಮ ನಾಡಿನ ಸಾಹಿತ್ಯವನ್ನ ಅಷ್ಟು ಅಧ್ಯಯನ ಮಾಡಿ ಒಂದು ಮಾನವೀಯ ಮುಖದಿಂದ ಅದನ್ನು ಅರ್ಥೈಸಿ ಹೇಳತಕ್ಕಂಥ ಒಬ್ಬ ಮೇಷ್ಟ್ರು ಯಾರು ಅಂತ ಹೇಳಿದ್ರೆ ಬರಗೂರು. ಸಾಹಿತಿ ಡಾ ಚಂದ್ರಶೇಖರ ಕಂಬಾರ ಎಲ್ಲ ಕೆಲಸದಲ್ಲೂ ತಮ್ಮ ಹೆಗಲಿಗೆ ಹೆಗಲಾಗಿ ಬಂದ ಸ್ನೇಹಿತ ಬರಗೂರು ರಾಮಚಂದ್ರಪ್ಪ ಅವರ ಸಾಧನೆ ಹೀಗೆಯೇ ಮುಂದುವರಿಯಲಿ ಎಂದು ಹರಸಿ ಅವರು ನಡೆದು ಬಂದ ಹಾದಿಯನ್ನು ಸ್ಮರಿಸಿದರು. ಬದುಕಿನ ಸಮಯದಲ್ಲಿ ನಾವು ಕೂಡಿ ಯೋಚನೆ ಮಾಡಿದ್ವಿ, ಕೂಡಿ ಬೇಕಾದಷ್ಟೆಲ್ಲ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀವಿ. ಹೀಗಾಗಿ ಅಂಥ ಒಬ್ಬ ಸ್ನೇಹಿತ ಇವತ್ತು ಇಷ್ಟು ದೊಡ್ಡವನಾಗಿ ಈ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷ. ಸಾಹಿತಿ ಬರಗೂರು ರಾಮಚಂದ್ರಪ್ಪ, ನನ್ನ ಅಣ್ಣ ಸರ್ಕಾರಿ ಬಸ್ ನಿರ್ವಾಹಕ ಹಾಗೂ ನಾನು ಸರ್ಕಾರಿ ಬಸ್ ಬೇಕು ಎಂಬ ಕನಸು ಕಂಡಿದ್ದೆ. ಅಂದಿನ ದಿನಗಳಲ್ಲಿ ಗ್ರಾಮಗಳಿಗೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಸರ್ಕಾರಿ ಹಾಗೂ ಖಾಸಗಿ ಬಸ್ ನಡುವೆ ಗಲಾಟೆ ಉಂಟಾಗುತ್ತಿತ್ತು. ಅಂದು ನಾವು ಕೆಂಪು ಬಸ್ ಪರವಾಗಿದ್ದೆವು. ಅವರು ಗೆಲ್ಲಬೇಕು ಎಂಬುದು ತಮ್ಮ ತತ್ವವಾಗಿತ್ತು. ಇಂದಿಗೂ ಕೆಂಪು ಎಂಬುದು ನನ್ನ ನಂಬಿಕೆಯ ಸಂಕೇತ. ಬಿಕಾಂ, ಬಿಎಸ್ಸಿ ಹೊರತುಪಡಿಸಿ ಕನ್ನಡ ವ್ಯಾಸಂಗ ಮಾಡುವವರು ಶತದಡ್ಡರು ಎಂದು ಭಾವಿಸಿದೆ. ಆದರೆ ಕನ್ನಡ ವ್ಯಾಸಂಗ ಮಾಡಿ ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ಕನ್ನಡ ಕಾರಣ ಎಂದು ಅವರು ತಿಳಿಸಿದರು. ಮತ್ತು ನಿಮಗೆ ನಮಸ್ಕಾರಗಳನ್ನು ಹೇಳ್ತೇನೆ. ನಾನು ಹೆಚ್ಚೇನೋ ಆಸ್ತಿ ಮಾಡಿದವನೇ ಅಲ್ಲ. ನಾನು ಏನಿದ್ರು ನನ್ನ ಬಯೋಡೇಟಾದಲ್ಲಿ ಸೇರಿಸ್ಕೋಬೇಕಾಗಿರೋದು ಏನಂದ್ರೆ ಆಸ್ತಿ ಅನ್ನೋದರ ಪಕ್ಕದಲ್ಲಿ ನಾಸ್ತಿ ಅಂತ ಸೇರಿಸ್ಕೋಬೇಕಾಗಿರೋದು. ಹಾಗೆ ಬೆಳೆದು ಬಂದವನು ನಾನು. ನನಗೆ ಆಸ್ತಿ ಹೆಚ್ಚಿಲ್ಲ, ಸಂಪತ್ತಿಲ್ಲ. ಆದರೆ ನಾನು ನಂಬಿರೋದು ಆತ್ಮೀಯರೇ ನನ್ನ ಆಸ್ತಿ, ಸ್ನೇಹಿತರೇ ನನ್ನ ಸಂಪತ್ತು. ಹಾಗಾಗಿ ಆತ್ಮೀಯರೇ ನನ್ನ ಆಸ್ತಿ, ಸ್ನೇಹಿತರೇ ನನ್ನ ಸಂಪತ್ತು ಅಂದಮೇಲೆ ನೀವೆಲ್ಲ ಇಲ್ಲಿ ಏನು ನೆರೆದಿದ್ದೀರಿ, ನೀವೇ ನನ್ನ ಸಂಪತ್ತು, ನೀವೇ ನನ್ನ ಆಸ್ತಿ. ಆ ಕಾರಣಕ್ಕಾಗಿ ನಿಜಕ್ಕೂ ನನಗೆ ಸಂತೋಷ ಆಗಿದೆ. ಸಂತೋಷ ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗತ್ತೆ.